ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದುಕ್ಪಿನ್ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ರ. ಇವತ್ತು ನಾನು ಕೂಡ ನನ್ನ ಪಾಪುಗೆ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಯಾವ ರೆಸಾರ್ಟ್ ಅಂತ ನಾನೆಲ್ಲ ಹೇಳ್ತೀನಿ ಲಾಗಲ್ಲಿ. ಕೊನೆಗಂಟ ನೋಡಿ. ಇಲ್ಲಡಿ ಸೂರ್ಯಾಗ ನಿದ್ದೆ, ಅವ್ನು ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ದೆ. ನನ್ನ ಮಗ್ಳಿಗೆ ಬರೀ ಸ್ನಾನ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಲೇಟ್ ಬೇರೆ ಆಗೋಗಿದೆ. ಇಲ್ಲಿಂದ ಕನಕಪುರ ರೋಡ್ ತಾನೆ ಅದು ಸೂರ್ಯ, ಕನಕಪುರ ಬನ್ನಾರ್ಘಟ್ಟ ಹತ್ರ ಹೋಗ್ಬೇಕು. ಇವಾಗ ನನಗೆ ಮೇಕಪ್ ಮಾಡಿರೋರು ಸುರಭಿ ಅಕ್ಕ ಅಂತ. ಸೊ ನಿಮ್ಗೂ ಏನಾದ್ರು ಮೇಕಪ್ ಕಲಿಬೇಕು, ಇಲ್ಲಾಂದ್ರೆ ಕ್ಲಾಸಸ್ಗೆ ಹೋಗ್ಬೇಕು, ಹಾಗೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಮೇಕಪ್ ಮಾಡೋ ಇಂಟ್ರೆಸ್ಟ್ ಇದ್ರೆ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ, ನಾನು ಅವ್ರ ಅಕೌಂಟ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಫುಲ್ ಡೀಟೇಲ್ಸ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕಮ್ಮಿ ಪ್ರೈಸಲ್ಲಿ ಬ್ರೈಡಲ್ ಮೇಕಪ್ ಎಲ್ಲ ಮೇಕಪ್ಸ್ ಕೂಡ ಮಾಡ್ತಿದ್ದಾರೆ. ನನಗೆ ಅವಾಗ ಇಂದನೂ ಅವರೊಬ್ರಿಗೆ ಇಷ್ಟಪಡ್ತೀನಿ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಇವಾಗ ಅಕ್ಕ ಹೊಟ್ಟೋಗ್ಬಿಟ್ರು. ನನಗೆ ತುಂಬಾ ಲೇಟ್ ಆಗಿರೋದ್ರಿಂದ ಅವ್ರನ್ನ ತೋರ್ಸಕ್ಕಾಗಿರ್ಲಿಲ್ಲ. ಎಲ್ಲೋ ಹೋಗ್ತಾ ಇದ್ದಾರೆ, ಅಕ್ಕಗೂ ಶೂಟ್ ಇತ್ತೆ ಎಲ್ಲೋ ಬೇರೆ ಕಡೆ ಅಂತ ಹೋದ್ರು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ. ಸೊ ಫೈನಲ್ ಆಗಿ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು. ನಾನು ಯಾವ್ದಪ್ಪ ರೆಸಾರ್ಟ್ ಅಲ್ಲಿ ಮಾಡ್ಸಿದ್ದು ಅಂದ್ರೆ ಎಲಿಮೆಂಟ್ಸ್ ರೆಸಾರ್ಟ್ ಅಂತ. ಇದು ಕನಕಪುರ ಹತ್ರ ಲೊಕೇಟ್ ಆಗಿರೋದು. ಇಲ್ಲಂತೂ ಒಳ್ಳೊಳ್ಳೆ ಥೀಮ್ಸ್ ಇದೆ ಅಂತಾನೆ ಹೇಳ್ಬೋದು. ನನಗಂತೂ ಈ ರೆಸಾರ್ಟ್ ತುಂಬಾನೇ ಇಷ್ಟ. ನನ್ನ ಮೆಟರ್ನರಿ ಶೂಟ್, ಬೇಬಿ ಶೂಟ್ಸ್ ಎಲ್ಲಾನು ಕೂಡ ಇಲ್ಲೇ ಮಾಡ್ಸಿರೋದು. ಸಕ್ಕದಾಗಿತ್ತು. ನೀವೇ ನೋಡ್ತಾ ಇದ್ರ, ಥೀಮ್ಸ್ ಅಂತೂ ಸಕ್ಕದಾಗಿದೆ. ನೀವೇನಾದ್ರು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಈ ರೆಸಾರ್ಟ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಪ್ರೈಸಲ್ಲೂ ಕೂಡ ಅವರು ಮಾಡ್ಕೊಡ್ತಾ ಇದ್ದಾರೆ. ಫೋಟೋಗ್ರಫಿ ಬಂದ್ಬಿಟ್ಟು ಸಿದ್ದು ಸರ್ ಅಂತ. ನಾನಂತೂ ಅವರೊಬ್ರು ಬಿಟ್ರೆ ಯಾರಿಗೂ ಕಾಲ್ ಮಾಡಲ್ಲ. ಸೊ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ನನಗೆ ಬೇಡ ಅಂತ ಹೇಳಿಲ್ಲ. ಸರಿ ಮಾಹಿತಿ ಯಾವತ್ತು ಮಾಡೋಣ, ಯಾವ ಡೇಟು, ಹಾಗೆ ಹೀಗೆ ಅಂತ ಅವರೇ ಕೇಳಿದ್ರು. ಸೊ ನಾನೇ ಸರಿ ಬೇಜಾರು ಮಾಡಿಬಿಟ್ಟಿದ್ದೀನಿ ಸರ್ಗೆ. ಯಾಕಂದರೆ ಆಯ್ತು ಬರ್ತೀನಿ ಅಂದ್ಬಿಟ್ಟು ನನಗೆ ಫುಲ್ ಅಲ್ಲಿ ನೋವಾಗಿತ್ತು, ಹೋಗಲಿಲ್ಲ. ಸೊ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಎಲ್ಲರೂ ಕೂಡ ನಗ್ಸೋದಕ್ಕೆ ಟ್ರೈ ಮಾಡಿದ್ರು. ನಮ್ಮಮ್ಮ, ನನ್ನ ಸೂರ್ಯ ನಗಿಸ್ತಾನೆ ಇದ್ರು. ಅವಳಂತೂ ನಗ್ತಾನೆ ಇಲ್ಲ, ಎಂದಕ್ಕೆ ಹೋಗ್ತಾನೆ ಅವಳೆ ತೇಳ್ಕೊಂಡು ತುಂಬಾ ಕಷ್ಟ ಆಯ್ತು ಸರಿ ಫೋಟೋಶೂಟು. ಸುಮ್ಮನೆ ಹೇಳ್ತಾನೆ ಇದ್ಲು. ಆಮೇಲೆ ಅವಳಿಗೆ ಜಾಸ್ತಿ ಇರಿಟೇಟ್ ಆಗಬಾರ್ದು, ಫ್ರೀಯಾಗಿ ಇರಕ್ಕೆ ಬಿಡಬೇಕು ಆ ಥರ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಬೇಕ್ರಿ ಥೀಮಲ್ಲಿ ಮಾಡಿದ್ರು. ಎಷ್ಟೊಂದು ಥೀಮ್ಸ್ಗಳಿತ್ತು. ಎಲ್ಲ ಥೀಮ್ಸಲ್ಲೂ ಮಾಡಿಸೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಆದರೆ ನಾನೊಂದು 4-5 ಥೀಮ್ಸಲ್ಲಿ ಮಾಡಿಸಿದ್ದೀನಿ. ಚೆನ್ನಾಗಿದೆ. ನೀವೇನಾದ್ರು ಫೋಟೋಸ್ನ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರೋ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸು ಕೂಡ ಚೆನ್ನಾಗಿ ಅಪ್ಲೋಡ್ ಮಾಡ್ತೀನಿ ಫೋಟೋಶೂಟಿದ್ದು. ಸೊ ಎಲ್ಲರೂ ಕೂಡ ಕೇರ್ ಮಾಡ್ತಾಯಿದ್ರು. ನನ್ನ ಮಗಳು ಅಂತೂ ಸುಮ್ಮನೆ ಆಟನೇ ಆಡ್ತಾಯಿದ್ಲು. ಸಮಾಧಾನವೇ ಆಯ್ತಿಲ್ಲ, ಅಳ್ತಾನೇ ಇದ್ಲು. ಸೂರ್ಯ ಅಂತೂ ಸಮಾಧಾನ ಮಾಡಿ ಸುಸ್ತೇ ಆಗೋದ. ತುಂಬ ಚೆನ್ನಾಗಿದೆ. ಆಯ್ಸೋಸೋಣ ಕ್ಯಾಮ್ರಾಮನ್ ಹೊಂಟಿದ್ರು. ಸೊ ನಾವಿವಾಗ ಶೂಟ್ ಮಾಡಿಸ್ತಿರೋದಂತೂ ಪ್ಲೇಸ್ ಸಕ್ಕದಾಗಿದೆ. ನನಗಂತೂ ತುಂಬಾ ಇಷ್ಟ ಎಲಿಮೆಂಟ್ಸ್ ರೆಸಾರ್ಟು. ನೀವ್ಯಾರು ಫೋಟೋಶೂಟ್ ಮಾಡ್ಸಂಗಿದ್ರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಥೀಮ್ಸ್ಗಳಿದೆ ಇಲ್ಲಿ, ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಸಕ್ಕದಾಗಿದೆ. ನಾನು ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತೀನಿ ನೋಡಿ. ಇಲ್ಲಿ ಬೆಡ್ ಥರ, ಇಲ್ಲಿ ಸ್ವಿಮ್ಮಿಂಗ್ ಫುಲ್ ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ ಥೀಮ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನಾದ್ರು ಬೇಕಿದ್ರೆ ನಾನು ಲೊಕೇಶನ್ನು ಹಾಕಿರ್ತೀನಿ, ಒಂದ್ಸರಿ ನೋಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಫುಲ್ ಅಡ್ರೆಸ್ಗೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಂ ಚೆನಿಮಾ, ಏ ಕಳ್ಳಿ ನಮ್ಮಮ್ಮ ನೋಡಿ ಪಾಪ. ಚೆನಿಮಾ ಅಮ್ಮ ಇವಾಗ ನೋಡಿ ಅಪ್ಪ ಮಗಳು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಇವಾಗ ನಾವು ಏನೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಬರಲ್ಲ ಅಂದ್ರೆ ಸೂರ್ಯ ಅಂತೂ ಬಿಡ್ತಾ ಇಲ್ಲ. ಫಿಲಮ್ಗೆ ಹೋಗೋಣ ಅಂತ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಮೋಹನ್ ಥಿಯೇಟರ್ ಅಂತ ಇದೆ, ಫೇಮಸ್ ಥಿಯೇಟರ್ ಅನಿಸುತ್ತೆ. ಅಲ್ಲಿಗೆ ಗೊತ್ತಿಲ್ಲ, ಆ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಿರೋದು ಈ ಥಿಯೇಟ್ರಿಗೆ. ಹೇಗಿತ್ತು ಫಿಲಮ್ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಫೈನಲಿ ನಾವು ಭೀಮಾ ಫಿಲಮ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಒಳ್ಳೆ ಮೆಸೇಜ್ ಕೊಡೋ ಅಂಥ ಫಿಲಮೇ ಅಂತ ಹೇಳ್ಬೋದು. ಇವಾಗ ಅವಾಗಲೇ ಮನೆಗೆ ಬಂದ್ವಿ. ಲಾಗೇ ಮಾಡೋದಕ್ಕಾಗಿಲ್ಲ, ನಂಗೆ ಯಾರು ಹೆಲ್ಪ್ ಮಾಡಲ್ಲ. ಸೂರ್ಯ ಅಂತೂ ವಿಡಿಯೋನೇ ಹಿಡಿಯಲ್ಲ. ವಿಡಿಯೋ ಮಾಡ್ಬೇಕಲ್ವ ಗೈಸ್. ಅದು ಇವನು ಹೇಳ್ತಾನೆ ಕಮ್ಮಿ ಮಾಡ್ತೀಯ, ಜನ ನಿಂದು ಇಷ್ಟನೇ ಪಡಲ್ಲ, ಹಂಗೆ ಹಿಂಗೆ ಅಂತ. ನೋಡ್ರಿ ಅವ್ನು ಹೆಲ್ಪ್ ಮಾಡೋದೇ ಇಲ್ಲ. ನಂಗೆ ಬೇಜಾರಾಗುತ್ತೆ. ಮನೆಗೆ ಬಂದು ನನ್ನ ಮಗಳನ್ನ ಮಲಗಿಸೋಷ್ಟಿಗೆ ಟೈಮ್ ಆಗುತ್ತೆ.
ಇವಾಗ ಇವನಿಗೆ ಬೇರೆ ಮಾಡಾಕ್ಬೇಕು ನಾನು. ನೀನು ಮುಸುಡಿ ನೋಡು ನೋಡಿ ಗೈಸ್, ಇವಾಗ ಊಟ ತಿಂತಾ ಇದ್ದಾರೆ. ಟೈಮಿಗಿದ್ರೆ ಸಾಕು ಇವನ್ಗೆ. ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಅನ್ಬರ್ಸಿದ್ರೆ ಗೊತ್ತು. ಏನೇನು ತಿಂತಿದ್ದೀರಾ ಹೇಳ್ರಿ. ಇದು ಎಂಪೈರ್ ಹೋಟ್ಲು ಕಬಾಬ್, ಗೌಡ್ ಹೋಟ್ಲು ವೈಟ್ ರೈಸ್, ಆಮೇಲೆ ಮಿಲಿಟ್ರಿ ಹೋಟ್ಲದು ಚಿಕನ್ ಸಾರು. ಎಂತ ನಾಲ್ಕ ನನ್ನ ಮಗ ಗೊತ್ತಾ ನೀನು. ಗೈಸ್ ರವಿ ಅಂತೂ ಇಂತ ಬಂದ್ಬಿಟ್ಟವನೇ, ಅವ್ನು ಲವ್ ಸ್ಟೋರಿ ಫ್ಲಾಪ್ ಆಗೋಗೈತೆ. ಏನು ಊಟ ತಿಂತಿದ್ಯಾ? ಚಿಕನ್ ಸಾಂಬಾರು ತಿನ್ನಪ್ಪ. ಚೆನ್ನಾಯ್ತಾ? ಮಸ್ತಾಗೈತೆ. ಮೊದಲೇ ಯಾರು ಮಾಡಿರೋದು ಹೇಳು? ಓಹೋ ನಾನೇ ಮುಸುಡಿ ನೋಡು, ಮುಸುಡಿನ ನಾನು ಮಾಡಿರೋದು. ಇಷ್ಟು ಬಟ್ಟೆ ಒಗಿಬೇಕು, ಇನ್ನೂ 2 ಬಕೆಟ್ ಬಟ್ಟೆ ಇದೆ. ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಒಗಿಬೇಕು ಗೈಸ್. ಬನ್ನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ. ನನ್ನ ಮಗಳು ನಮ್ಮನೆ ಫುಲ್ ಗಲೀಜಾಗ್ಬಿಟ್ಟಿದೆ, ಮಲ್ಕೊಬಿಟ್ಟಿದ್ದಾಳೆ. ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ, ಮಲ್ಕೊಂಡಿದ್ದಾಳೆ ಆರಾಮಾಗಿ. ಈ ಲಾಗ್ನ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಲಾಗ್ ಮಾಡಿದ್ದೀನಲ್ವ, ನಿಮ್ಗೆಲ್ರಿಗೂ ಬೇಜಾರಾಗುತ್ತೆ. ಏನೂ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೋತೀರ. ನಾಳೆ ಇನ್ನು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಂಟಿನ್ಯೂ ಮಾಡ್ತೀನಿ. ಬಾಯ್. ಬರೀ ಬಾಯ್ ಹೇಳೋದೇ ಲಾಗ್ ಮಾಡಿದ್ದೀನಿ.